ಹಾಯ್ ಫ್ರೆಂಡ್ಸ್, ಇವತ್ತು ನಾನೊಂದು ಹೆಲ್ತಿ ಜ್ಯೂಸ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದೇ ಆಪಲ್ ಮತ್ತು ಒಂದು ಪಪ್ಪಾಯ ಜ್ಯೂಸು. ಆಪಲ್ಲು ಮತ್ತು ಪಪ್ಪಾಯ ನೀಟಾಗಿ ಸಿಪ್ಪೆ ತೆಗೆದುಬಿಟ್ಟು ತೆಕ್ಕೋಬೇಕು. ನಾನು ಒಂದು ಆಪಲ್ ತೊಗೊಂಡಿದ್ದೀನಿ, 2 ಹೋಳಷ್ಟು ಪಪ್ಪಾಯ ಮತ್ತು 5 ಬಾದಾಮ್ ತೊಗೊಂಡಿದ್ದೀನಿ. ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ಈ ಜ್ಯೂಸ್ ಮಾಡೋ ಜಾರಿಗೆ ಹಾಕ್ಕೋಬೇಕು. ಪಪ್ಪಾಯ ಮತ್ತು ಆಪಲ್ಲು ಬಾದಾಮನ್ನ ಇದಿಷ್ಟನ್ನು ಹಾಕಿ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಎಲ್ಲನೂ ಹಾಕಿ ಅದನ್ನು ಬಾದಾಮನ್ನ ನೆನೆಸಿ ಸಿಪ್ಪೆ ತೆಗೆದು ಹಾಕ್ಕೋಬೇಕು. ಇದಕ್ಕೆ ಶುಗರ್ ಬದಲಾಗಿ ನಾನು ಜಾಗ್ರಿ ಅಂದರೆ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಿಮಗೆ ಪೌಡ್ರ್ ಕೂಡ ಸಿಗುತ್ತೆ, ಬೆಲ್ಲದ ಪೌಡರ್ ಕೂಡ. ನೀವು ಡಯಟ್ ಮಾಡ್ತಿರೋರು ಶುಗರ್ ಬದಲು ಬೆಲ್ಲ ಯೂಸ್ ಮಾಡಿ, ಸ್ವೀಟ್ನೆಸ್ಗೆ ತುಂಬ ಒಳ್ಳೆಯದು. ಶುಗರ್ ಬೇಡ ಡಯಟ್ ಮಾಡ್ತಿರೋರು, ಇಲ್ಲ ನಾರ್ಮಲ್ ಆಗಿರೋರು ಕೂಡ ಬೇಡ ಶುಗರು. ಇದು ನೋಡಿ, ಮಕ್ಕಳಿಗೆ ಕೂಡ ಹಾಗೆ ಸರಿ ಥರ ತಿನ್ನಿಸ್ಬೋದು, ತುಂಬ ಹೆಲ್ತಿಗೆ ಒಳ್ಳೆಯದು. ಇದು ಇಷ್ಟು ಗಟ್ಟಿಯಾಗಿ ಕುಡಿಯೋಕ್ಕಾಗಲ್ಲ, ಸೊ ಅದಕ್ಕೋಸ್ಕರ ಹಾಲನ್ನ ಬಿಸಿ ಮಾಡಿ ತಣ್ಣಗೆ ಮಾಡಿ ಹಾಕ್ಕೊಳ್ಳಿ. ನನಗೆ ಟೈಮ್ ಇರಲಿಲ್ಲ, ಸೊ ಹಾಗಾಗಿ ನಾನು ಬಿಸಿ ಇತ್ತು ತಣ್ಣಗಾಗೋವರೆಗೂ ವೆಯ್ಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂಥೇಳಿ ನಾನು ಹಾಗೆ ಅದನ್ನೇ ಹಾಕ್ಕೊಂಡು ಕುಡಿತಾ ಇದ್ದೀನಿ. ನಾನು ಇದನ್ನು ಮಾರ್ನಿಂಗ್ ಟಿಫನ್ ಆಗಿ ನಾನು ಇದೊಂದೇ ಜ್ಯೂಸ್ ತೊಗೊಳೋದು. ಮಾರ್ನಿಂಗ್ ಟಿಫನ್ ಅಂತ ಹೇಳಿದ್ರೆ ನಾವು ಹೊಟ್ಟೆ ತುಂಬಾ ಊಟ ಮಾಡಬೇಕು ಅಂತಿಲ್ಲ, ನಮಗೆ ಒಂದು ಸ್ವಲ್ಪ ಎನರ್ಜಿಗೆ ಪ್ರೋಟೀನ್ಗಿಗೋಸ್ಕರ ಒಂದು ಸ್ವಲ್ಪ ಜ್ಯೂಸ್ ಕುಡಿದ್ರೂ ಸಾಕು. ಸೊ ಇದು ಡಯಟ್ ಜ್ಯೂಸ್ ಕೂಡ ಆಗಿರುತ್ತೆ. ನೀವು ವೆಯ್ಟ್ ಲಾಸ್ ಮಾಡೋರು ಈ ಜ್ಯೂಸನ್ನ ಕೂಡ ಕುಡೀರಿ, ತುಂಬ ಹೆಲ್ತಿಗೆ ಒಳ್ಳೆಯದು. ನೋಡಿ, ಪಪ್ಪಾಯ, ಆಪಲ್ಲು, ಬಾದಾಮು, ಬೆಲ್ಲ ಎಲ್ಲ ಕೂಡ ಪ್ರೋಟೀನ್ ಕೊಡುತ್ತೆ, ನಿಮಗೆ ಇಡೀ ದಿನ ಎನರ್ಜಿ ಕೊಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.